ಕೃಷ್ಣಂ ಪ್ರಣಯ ಸಖಿ ಗೋಲ್ಡನ್ ಸ್ಟಾರ್ಗೆ ಒಂದ್ ರೀತಿಯ ಗೋಲ್ಡನ್ ಟೈಮ್ ಅಂತ ಕಾಣುತ್ತೆ. ಎಸ್ ಕೃಷ್ಣಂ ಪ್ರಣಯ ಸಖಿ ಮೂವಿ ಗೆದ್ದಿದೆ ಅಂತ. ಯಾಕಂದ್ರೆ ನಾವು ಒಂದ್ 2-3 ದಿನ ಆದ್ಮೇಲೆ ಸಿನಿಮಾಗೆ ಹೋಗಿದ್ದೆ ಮಂತ್ರಿವಾಲಲ್ಲಿ. ಫುಲ್ ಯಾವಾಗ್ಲೂ ಎಲ್ಲಾ ಕಡೆ ಫಿಲ್ ಆದದ್ದೆ. 2 ದಿನ ಆದ್ಮೇಲೆ ನಾನು 3ನೇ ದಿನಕ್ಕೆ ಹೋಗಿದ್ದು. ಬಟ್ ಸ್ಯಾಂಡಲ್ವುಡ್ ಅಲ್ಲಿ ಸಿನಿಮಾ ಓಡ್ತಿಲ್ಲ, ಜನ ಬರ್ತಿಲ್ಲ ಥಿಯೇಟರ್ಗೆ ಅನ್ನೋ ಚರ್ಚೆ ನಡುವೆ ಕೃಷ್ಣಂ ಪ್ರಣಯ ಸಖಿ ಜೊತೆಗೆ ದರ್ಶನ್ ಅವ್ರು ಜೈಲಿಗೆ ಹೋದ್ಮೇಲೆ ಸಿನಿಮಾಗಳು ವರ್ಷಕ್ಕೆ 2 ಮಾಡ್ತಿದ್ರು, ಥಿಯೇಟರ್ಗೆ ಅನುಕೂಲ ಇತ್ತು, ಹಿಂಗೆಲ್ಲ ಚರ್ಚೆಗಳ ನಡುವೆ ವಾಟ್ ನೆಕ್ಸ್ಟ್ ಅಂತ ಜನ ಯೋಚನೆ ಮಾಡೋ ಟೈಮಲ್ಲಿ ಕೃಷ್ಣಂ ಪ್ರಣಯ ಸಖಿ ಗೆದ್ದಿದೆ. ನಿಮ್ಮ ವಿಶ್ಲೇಷಣೆ ಏನೇನು ಅಂತ? ಸರ್, ಕನ್ನಡ ಚಿತ್ರರಂಗ ಯಾವತ್ತಿಗೂ ಹಾಗೇನೆ, ಅಂದ್ರೆ ಒಂದು ಸರ್ಕಲ್ ಸರ್. ನೀವು ಸ್ಯಾಂಡಲ್ವುಡ್ ತಗೊಳ್ಳಿ, ಬಾಲಿವುಡ್ ತಗೊಳ್ಳಿ, ಕಾಲಿವುಡ್, ಟಾಲಿವುಡ್, ಯಾವುದೇ ಇಂಡಸ್ಟ್ರಿ ತಗೊಂಡ್ರು ಕೂಡ ಅಲ್ಲಿ 2 ರೀತಿ ಇರುತ್ತೆ. ಅಂದ್ರೆ ಸಕ್ಸಸ್ಫುಲ್ ಸಿನಿಮಾಗಳು ಒಂದೇ ತರ ಸಕ್ಸಸ್ ಆಗ್ತಾ ಇರ್ತವೆ, ಅದಾದ್ಮೇಲೆ ಮತ್ತೆ ರೊಟೀನ್ ಎಲ್ಲ ಸೈಕಲ್ ಹೊಡಿತಾ ಇರ್ತವೆ. ಅಂದ್ರೆ ಕಂಟೆಂಟ್ಗಳ ಕೊರತೆ ಅಷ್ಟೇ ನಾನು ಹೇಳ್ತಿರೋದು. ಅಂದ್ರೆ ಸಿನಿಮಾ ಅಂದ ತಕ್ಷಣ ಈಗಿನ ಜನರೇಷನ್ ನೋಡೋದು ಕಂಟೆಂಟ್. ಮೊದ್ಲೆಲ್ಲ ಇತ್ತು, ಯಾವ ಹೀರೋ ಬಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ ತಕ್ಷಣ ವಿಜುವಲ್ ಹಾಕೋರು, ಚಪ್ಪಾಳೆ ಹೊಡೋದು. ಈಗ ಆಡಿಯನ್ಸ್ ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದ್ದಾನೆ. ಸೊ ಹಂಗಾಗಿ ಕಂಟೆಂಟ್ ಮೂವಿಗಳು, ಆಮೇಲೆ ಅದರಲ್ಲೂ ನಿಮ್ಗೆ ಸಿನಿಮಾ ಫಸ್ಟ್ ರೀಲು ಸೆಕೆಂಡ್ ರೀಲ್ ಅಲ್ಲಿ ಚೆನ್ನಾಗಿದೆ ಅಂತ ಅನ್ಸಿದ ತಕ್ಷಣ ಅವನು ಒಂದು ಸಿನಿಮಾ ನೋಡೋದಕ್ಕೆ ಉತ್ಸಾಹ ತೋರ್ತಾನೆ. ಸೊ ನೀವ್ ಹೇಳ್ದಂಗೆ ಕಳೆದ 4 ವರ್ಷಗಳಿಂದ, ಅಂದ್ರೆ ಆಫ್ಟರ್ ಕೊರೋನಾ, ಕನ್ನಡ ಇಂಡಸ್ಟ್ರಿ ತುಂಬಾ ಡೋಲಾಯಮಾನ ಸ್ಥಿತಿಯಲ್ಲಿ ಇತ್ತು. ಅಂದ್ರೆ ಒಂದು ಸಿನಿಮಾ ಬಂದ್ರೆ ಹಾಕಿ ದುಡ್ಡಲ್ಲ ಸರ್, ಪಬ್ಲಿಸಿಟಿ ಮಾಡಿದ ದುಡ್ಡು ಕೂಡ ರಿಟರ್ನ್ ಬರ್ತಿರ್ಲಿಲ್ಲ ಅಂತ ಪರಿಸ್ಥಿತಿ ಇತ್ತು ಚಿತ್ರರಂಗದಲ್ಲಿ. ಸೊ ಈಗ್ಲೂ ಕೂಡ ಅದನ್ನೇ ತೆಗೆದಾಕಂಗಿಲ್ಲ ಆ ಮಾತು. ಈಗ್ಲೂ ಕೂಡ ಅದೇ ಪರಿಸ್ಥಿತಿಯಲ್ಲೇ ಇದೆ. 2 ಸಿನಿಮಾ ಗೆದ್ದ ತಕ್ಷಣ ಇಡೀ ಚಿತ್ರರಂಗ ಬದಲಾಯ್ತು ಅನ್ನೋದಲ್ಲ, ಆದ್ರೆ 2 ಚಿತ್ರಗಳು ಗೆದ್ದಿದ್ರಿಂದ ಇಡೀ ಸಿನಿಮಾ ರಂಗ ಅಷ್ಟೇ ಅಲ್ಲ, ಹೊಸಬರಿಗೆ ಒಂದಿಷ್ಟು ಉತ್ಸಾಹ ಹೆಚ್ಚಿದಂತೂ ಸುಳ್ಳಲ್ಲ. ಬಟ್ ಮೂವಿ KGF ಎಲ್ಲ ನೋಡ್ತಿದ್ವಿ, KGF ರೇಂಜ್ಗೆ ಮೂವಿ 1-2 ಬಂದಾಗ ಏನಾಯ್ತು, ನಮ್ಮವ್ರನ್ನ ಪ್ರಪಂಚದಾದ್ಯಂತ ನಾವು ಸ್ಟಾರ್ಗಳು ಅನ್ನೋ ಒಂದ್ ರೀತಿ ಫೀಲ್ ಆಯ್ತು ನಮ್ ಕನ್ನಡ ಅಂತ. ನೆಕ್ಸ್ಟ್ ಬರೋ ಮೂವಿ ಎಲ್ಲ ಅದೇ ರೇಂಜ್ ಬೇಕು ಅಂತ ಅನ್ಸಿತ್ತು. ಅದೇ ಪ್ಯಾನ್ ಇಂಡಿಯಾ ಅಂತಿತ್ತು. ಬಟ್ ಈ ಮೂವಿ ನಾನು ಹೋಗ್ಬಿಟ್ಟು ಆಡಿಯನ್ಸ್ ನೋಡ, ಯಾಕಂದ್ರೆ ಜಾಸ್ತಿ ರಾಜಕೀಯ ಚರ್ಚೆ ಮಾಡೋಣ ನಾನು. ಮೂವಿ ಕಲ್ಕಿ ನೋಡಿದ್ದೆ, ಕಲ್ಕಿ ಆದ್ಮೇಲೆ ಮತ್ತಿದೆ ಕೃಷ್ಣ ಪ್ರಣಯ ಸಖಿ. ಹೋಗ್ ಕೂತಾಗ ಫೀಲ್ ಆಯ್ತು, ಎಸ್ ದೊಡ್ಡ ಸ್ಟೋರಿ ಏನಲ್ಲ, ತುಂಬಾ ಸಿಂಪಲ್ ಸ್ಟೋರಿ. ಬಟ್ ಏನೋ ಒಂಥರ ವಾವ್ ಅನ್ಸ್ತು, ಖುಷಿ ಆಯ್ತು. ಸಿನಿಮಾ ಶುರುವಾದಾಗಿಂದ ಮುಗಿಯೋವರೆಗೂ ಖುಷಿ ಆಯ್ತು. ಕಾಫಿ ಎಸ್ ಖುಷಿ ಆಯ್ತು. ಮಧ್ಯೆ 8 ಒಂಥರ ಅದೇನದು ಇನ್ನೇನೋ ನೋಡ್ಬೇಕು ಮತ್ತೆ ಚೆನ್ನಾಗಿದೆ ಅಂತ ಹೇಳಿದಲ್ಲ. ದೊಡ್ಡದಾಗಿ ಯಾವ್ದಪ್ಪ ಬೇರೆ ಬೇರೆ ದೇಶದಲ್ಲಿ ಒಳ್ಳೊಳ್ಳೆ ಫೈಟ್ ಆ ತರದ್ ಏನು ಅಲ್ಲ. ಅದೇ ಗಣೇಶ್ ಮೂವಿ ತರ ನೋಡೋ ತರ ಆದಾಗ ಆಯ್ತು. ಬಟ್ ನಾವ್ ಯಾವ್ದೇ ಮೂವಿ ಕಂಪ್ಯಾರಿಸನ್ ಮಾಡ್ಕೊಂಡೇನು ಹೋಗಿರ್ಲಿಲ್ಲ. ಸಾಂಗ್ ಬಹಳ ಕನೆಕ್ಟ್ ಆಗಿತ್ತು. ಸಾಂಗ್ ಕನೆಕ್ಟ್ ಆಗಿತ್ತು ಮೊದ್ಲೇ, ಸಾಂಗ್ ಕ್ಲಿಕ್ ಆಯ್ತು. ಬಟ್ ಏನಿದೆ ಇಂಡಸ್ಟ್ರಿಯಲ್ಲಿ ಏನ್ ಚರ್ಚೆ ಇದೆ ಸರ್? ಇಂಡಸ್ಟ್ರಿಯಲ್ಲಿ ಏನ್ ಚರ್ಚೆ ಅಂದ್ರೆ ನೋಡಿ, ಸಿನಿಮಾ ಮನೋರಂಜನೆ ಇದೆಯಲ್ಲ, ಮನೋರಂಜನೆ ಯಾವತ್ತಿಗೂ ಸಾಯಲ್ಲ ಸರ್. ಯಾವತ್ತಿದ್ರು ಮನೋರಂಜನೆ ಬೇಕು ಜನಗಳಿಗೆ. ನಿಮಗೆ ನೋಡಿ, ಮನೋರಂಜನೆ ಈಗ ಹೇಗಾಗಿದೆ ಅಂದ್ರೆ ಚಿತ್ರಮಂದಿರದಿಂದ ಹೊರಗೆ ಬಂತು. ಅಂದ್ರೆ ಈಗ ನೀವು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ರಿ, ಸೊ ಮೊಬೈಲ್ ಅಲ್ಲಿ ಮನೋರಂಜನೆ ಬಂದು ಕೂತಿದೆ. ಅಂದ್ರೆ ಇಟ್ಸ್ ಮೀನ್ OTT. ಸೊ OTT ಬಂದ್ಬಿಡ್ತು ಸಿನಿಮಾ. ಆದ್ರೆ ಚಿತ್ರಮಂದಿರಗಳಲ್ಲಿ ನೋಡೋ ಆ ಉತ್ಸಾಹ, ನೋಡೋ ಅಬ್ಬರ ಇದಿದೆಯಲ್ಲ, ಆ ಮಜಾನೇ ಬೇರೆ ಚಿತ್ರರಂಗದಲ್ಲಿ. ಸೊ ಒಂದು ಸಿನಿಮಾನ ಚಿತ್ರಮಂದಿರದಲ್ಲಿ ನೋಡಿ ಅನುಭವಿಸೋ ಫೀಲ್ ಇದೆಯಲ್ಲ, ಅದು ಯಾರಿಗೂ ಬರಲ್ಲ. ಅಂದ್ರೆ ಅಂತ ಫೀಲ್ ಕಟ್ಕೊಡೋ ಅಂತ ಸಿನಿಮಾಗಳು ಇತ್ತೀಚೆಗೆ ಬಂದಿರ್ಲಿಲ್ಲ. ನಾನ್ ಗಮನಿಸ್ತಾ, ನೀವ್ ಆಗ್ಲೇ ಹೇಳಿದ್ರಿ KGF ಬಗ್ಗೆ ಮಾತಾಡಿದ್ರಿ. ಆಮೇಲೆ ಮೊದ್ಲೇನಾಯ್ತು, KGF ಅವೆಲ್ಲ ಬಂದಾಗ ನಮ್ಮ ಪ್ಯಾನ್ ಇಂಡಿಯಾನಾ, KGF ರೇಂಜ್ಗೆ ಇದೆಯಾ ಅಂತ. ಕಾಂತಾರ ಬಂದಾಗ ಇನ್ನೊಂದೇನೋ ಬಂತು. ಹೌದು, ಕಾಂತಾರ ಬಂದಾಗ ಲೆಕ್ಕಾಚಾರ ಬೇರೆ ಆಯ್ತು. ಕರೆಕ್ಟ್. ಬಟ್ ಎಲ್ಲಾ ಬರೀ KGF ತರನೇ ಇರಬೇಕು, ಕಾಂತಾರನ ತರನೇ ಇರಬೇಕು ಅಂತಂದ್ರಲ್ಲ, ಅದನ್ನ ಮೀರ್ ಜನ ರೆಸ್ಪಾನ್ಸ್. ಯಾಕಂದ್ರೆ ಟಿಕೆಟ್ ಬುಕಿಂಗ್ ಹೋದಾಗ ಈ ಥಿಯೇಟರ್ ಇಲ್ಲಿಲ್ಲ, ಅಯ್ಯೋ ದೇವ್ರೆ, ಇಲ್ಲಿಲ್ಲ ಅಲ್ಲಿಲ್ಲ, ಹೌದಾ ಅಂತ ಹೋದಾಗ ಹಂಗೋಲ್ ಯಾರು ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಏನ್ ಸರ್ ಮೂವಿ ರಿವ್ಯೂ ಮಾಡ್ತೀರಾ ಅಂದ್ರು. ಇಲ್ಲಪ್ಪ, ನಾನು ರಾಜಕೀಯ ರಿವ್ಯೂ ಮಾಡೋದು, ಮೂವಿ ಅಲ್ಲ ಅಂತ ಹೇಳಿ ಬಂದೆ. ಬಟ್ ಆದ್ರೂ ಜನ ಮತ್ತೆ ಥಿಯೇಟರ್ ಕಡೆ ಬರ್ತಿದ್ದಾರೆ. ಖಂಡಿತ. ಏನಂದ್ರೆ ನೋಡಿ, ಒಂದು ಕನ್ನಡ ಸಿನಿಮಾ ಈ ಮಟ್ಟಕ್ಕೆ ಒಂದು ಸೌಂಡ್ ಮಾಡ್ತು ಅಂತಂದ್ರೆ ಅದರೊಳಗಿನ ಕಂಟೆಂಟ್, ಆಮೇಲೆ ಗಣೇಶಿಗೆ ಇರುವಂತ ಫ್ಯಾಮಿಲಿ ಆಡಿಯನ್ಸ್. ಗಣೇಶನ ಹಿಂದಿನ ಯಾವುದೇ ಸಿನಿಮಾಗಳನ್ನ ತಗೊಳ್ಳಿ, ಏನ್ ಗೊತ್ತಾ ಸತ್ಯ, ಯಾವ ಕ್ಷಣದಲ್ಲೂ ಮೂವಿ ಕಡೆಗಳಿಗೆ 161 ನಿಮಿಷನೋ 68 ನಿಮಿಷನೋ ತೋರಿಸ್ತಾ ಇದ್ರಲ್ಲ ರೀಲ್ ಮಾಡಿದಾಗ, 2 ಗಂಟೆ 40 ನಿಮಿಷ, 1 ಸೆಕೆಂಡು ಕೂಡ ಇದ್ಯಾಕಪ್ಪ ಅಸಹ್ಯಪ್ಪ. ಫ್ಯಾಮಿಲಿ ಆಡಿಯನ್ಸ್, ಮನೆ ಮಂದಿ ಎಲ್ಲ ಕೂತ್ ನೋಡುವಂತ ಸಿನಿಮಾ ಕೃಷ್ಣ ಪ್ರಣಯ ಸಖಿ. ಬಟ್ ಮತ್ತೆ ಅಳಿಗ್ ಬಂತ ಮೂವಿ
ಜನ ಬರ್ತಿದ್ದಾರೆ ಅಂದ್ರೆ ಅಳಿಗ್ ಬಂದು ಖಂಡಿತ ಖಂಡಿತ. ಅಂದ್ರೆ ಚಿತ್ರರಂಗಕ್ಕೆ ಜನನೇ ಬರ್ತಾ ಇಲ್ಲ, ಚಿತ್ರರಂಗದಲ್ಲಿ ಯಾವ ಸಿನಿಮಾನು ನಿಲ್ತಾ ಇಲ್ಲ ಅನ್ನೋ ಒಂದು ಆರೋಪಗಳಿದ್ವು. ಸೊ ಆರೋಪಗಳು ಸುಳ್ಳು. ಆಕ್ಚುಲಿ ಒಳ್ಳೆ ಸಿನಿಮಾ ಕೊಟ್ರೆ ಕನ್ನಡಿಗರ ಖಂಡಿತ. ಆಮೇಲೆ ನೀವ್ಯಾರು ಕೃಷ್ಣ ಪ್ರಣಯಸಕ್ಕೆ ನೋಡಿದ್ರೆ ಕಾಮೆಂಟ್ ಮಾಡಿ ಮೂವಿ ಹೆಂಗಿತ್ತು ಅಂತ ಜಸ್ಟ್ ಅಲ್ಲಿ ನಿಮ್ದು ರಿವ್ಯೂ ಇರುತ್ತೆ, ಕಾಮೆಂಟ್ ಮಾಡಿ, ಕಾಮೆಂಟ್ ಬಾಕ್ಸ್. ಖಂಡಿತ. ಎಸ್ ಸರ್. ಅಂದ್ರೆ ಒಂದು ಸಿನಿಮಾ ಚೆನ್ನಾಗಿತ್ತು ಅಂದ್ರೆ ಕನ್ನಡಿಗರು ಯಾವತ್ತೂ ಬಿಡಲ್ಲ, ಬಿಟ್ಟಿಲ್ಲ. ಹಿಂದಿನ ಉದಾಹರಣೆಗಳು ತಗೊಳ್ಳಿ, ಯಾವ ಸಿನಿಮಾನು ಅವರು ಒಳ್ಳೆ ಸಿನಿಮಾನ ಬಿಟ್ಟಿಲ್ಲ ಸರ್. ಚೆನ್ನಾಗಿದ್ದು ಚೆನ್ನಾಗೇ ಇದೆ ಅಂತ ಗೊತ್ತ. ಅಂದ್ರೆ ಇವತ್ತು ಆಡಿಯನ್ಸ್ ನೋಡುವ ನೋಟ ಬದಲಾಗಿದೆ. ಅಂದ್ರೆ ಅವನಿಗೆ ಈ ಮಚ್ಚು ಲಾಂಗು ಕತ್ತಿ ಅನ್ನೋದಕ್ಕಿಂತ ಬೇರೆ ಇನ್ನೇನೋ ಬಯಸ್ತಾ ಇದ್ದಾನೆ. ಸೊ ಆ ಬಯಸಂತ ಕಥೆಗಳು ಬೇಕಿತ್ತು. ಇಲ್ಲಿ ಕನ್ನಡದಲ್ಲಿ ಒಳ್ಳೊಳ್ಳೆ ರೈಟರ್ ಇದ್ದಾರೆ, ಆ ರೈಟರ್ ಇದ್ದಾರೆ. ಆಮೇಲೆ ಒಂದು ಸಿನಿಮಾ ಆಗ್ಬೇಕು ಅಂದ್ರೆ ಹೀರೋ ಸಿನಿಮಾ ಅಲ್ಲ, ನಿರ್ದೇಶಕನ ಸಿನಿಮಾ ಅಲ್ಲ, ಒಬ್ಬ ರೈಟರ್ ಸಿನಿಮಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಮೊದಲು ಸ್ಕ್ರಿಪ್ಟ್ ಮಾಡೋದು ಒಬ್ಬ ರೈಟರ್, ಬರಹಗಾರ. ಅವನು ಪೆನ್ ಇಟ್ಟರೆ ಅದು ಒಂದು ಒಳ್ಳೆ ಕತೆ ಆಗೋದು. ಇವತ್ತು ಬರಹಗಾರ ಕನ್ನಡ ಇಂಡಸ್ಟ್ರಿಗೆ ಬಹಳ ಅಗತ್ಯವಾಗಿ ಬೇಕಾದಂಥದ್ದು. ಎಕ್ಸಾಂಪಲ್ ನೀವು ಕಾಟೇರ ತಗೊಳ್ಳಿ. ಕಾಟೇರ ಎಸ್, ಕಾಟೇರ ಗೆದ್ದಿದ್ದು ಬರವಣಿಗೆ, ಅಲ್ಲಿ ಗೆದ್ದಿದ್ದು ದರ್ಶನ್ ಇರ್ಬೋದು. ಆದ್ರೆ ದರ್ಶನ್ ನೋಡಿ ಕಾಟೇರ ಬಂದಾಗ ಕಾಟೇರ ಗೆಲ್ಲುವ ದರ್ಶನ್ ಗೆಲ್ಲುವ ಅಂದ್ರೆ ಕಾಟೇರನಾಗಿ ದರ್ಶನ್ ಗೆದ್ದು ದರ್ಶನ್ಗೆ ಅಂತ ಮೂವಿ ಮಾಡ್ತಾರೆ. ಹೌದು, ಈ ದರ್ಶನ್ ನಮ್ ಬಾಸ್ ಸ್ಟೋರಿ, ಡಿ ಬಾಸ್ ಸೆಟ್ ಆಗತ್ತೆ ಸ್ಟೋರಿ ಅಂತ ಮೂವಿ ಮಾಡ್ತಾರೆ. ಬಟ್ ಕಾಟೇರ ಜಡೇಶ್ ಕಾಂಪ್ರಮೈಸ್ ಆಗ್ಲಿಲ್ಲ. ಈ ಕಥೆಯನ್ನ ದರ್ಶನ್ ಮಾಡ್ಬೇಕು ಅಂತ ಬಂತು. ಹಾಗಾಗಿ ದರ್ಶನ್ ಅವರು ಅದ್ರ ಇನ್ವಾಲ್ವ್ ಆದ್ರು. ಬರಹಗಾರನ ಸಿನಿಮಾ ಆಯ್ತು ಅದು. ಕಾಟೇರ ಗೆಲ್ತು. ಹೌದು ಹೌದು, ಕಾಟೇರ ಬರಹಗಾರ ಗೆದ್ದ. ಸೊ ಹಾಗಾಗಿ ಇಲ್ಲ, ವ್ಯಕ್ತಿಗಾಗಿ ಕತೆ ರೂಪಿಸಿದಾಗ ಅದು ವರ್ಕೌಟ್ ಆಗಲ್ಲ. ಅವ್ರಾಗ್ಲೇ ವ್ಯಕ್ತಿ ಸಕ್ಸಸ್. ಕತೆಗೆ ಪಾತ್ರ ಕತೆ ಗೆದ್ದಾಗ್ಲೇ ಸಿನಿಮಾ ಗೆಲ್ಲೋದು. ಅಂದ್ರೆ ಒಂದು ಪಾತ್ರಕ್ಕೆ ಯಾವುದೇ ಸ್ಟಾರ್ ಆಗ್ಲಿ ಆ ಪಾತ್ರಕ್ಕೆ ನಾನು ಏನು ಕನ್ವೆ ಮಾಡ್ಕೊಂಡು ನಾನು ಇನ್ವಾಲ್ವ್ ಆಗ್ಬಿಟ್ರೆ ಮಾತ್ರ ಸಿನಿಮಾ ಆಗುತ್ತೆ. ಯಾವುದೇ ಸಿನಿಮಾ ಕೃಷ್ಣ ಪ್ರಣಯಸಕ್ಕೆ ನೋಡಿದಾಗ ನಂಗೆ ಅನ್ಸಿದ್ದೇನು ಅಂದ್ರೆ ಹಳೇದೇನು ರಿಪೀಟ್ ಆಗಿಲ್ಲ, ಮೂವಿನ ಫ್ರೆಶ್ ಆಗಿ ನೋಡ್ದಂಗ ಆಯ್ತು. ಅಂದ್ರೆ ರಂಗಾಯಣರಿಗೂ ಅದು ಕಾಮಿಡಿ ಲೆಕ್ಕಾಚಾರ ಆಗ್ಬೋದು. ಸಾಧು, ಕುರಿ ಪ್ರತಾಪ, ಸಾಧು ಕೋಕಿಲನ್ನ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದೀನಿ ಅನ್ನೋ ಹಮ್ಮು ಬಿಮ್ಮು ಅವ್ರ ಕೆಲ್ಸಲ್ಲಿ ಕಾಣಲ್ಲ. ಕೆಲಸ ಕ್ಯಾಮ್ರಾ ಮುಂದ್ ಬಂದ್ರೆ ಅವ್ರು ಬೇರೆ ತರ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದು ಬೇರೆ. ನನ್ಗನ್ಸು ಮಾಮೂಲಿ ಹೀರೋಯಿನ್ ಯಾಕಪ್ಪ ಹಿಂಗ ಹಾಕೊಂಡು ಲೈಕ್ ಅಂದ್ರೆ ಇದು ಹೀರೋ ಫ್ರೆಶ್ ಯಾರೋ ಯಾವ ಹೀರೋಯಿನ್ ಅಂತ. ಬಟ್ ಸಿನಿಮಾ ಮುಗಿಯೋ ಟೈಮ್ಗೆ ಆ ಮನೆ ಹುಡುಗಿ ತರ ಆಗ್ಬಿಡ್ತಾರೆ ಅದಷ್ಟೇ. ಸಿನಿಮಾನೇ ಅದಲ್ಲ. ಹೌದು ಹೌದು. ನೋಡಿ ಸರ್, ಒಂದು ಸಿನಿಮಾಗೆ ಸಾಂಗ್ಸ್ ಇನ್ವಿಟೇಷನ್ ಇದ್ದಂಗೆ. ಸೊ ಇಲ್ಲಿ ಪ್ಲಸ್ ಆಗಿದ್ದು ಕೃಷ್ಣ ಪ್ರಣಯಸಖಿಗೆ ಸಾಂಗ್. ಆ ಸಾಂಗ್ ನಿಂದ ಜನ ನೋಡ್ಬೇಕು ಅನ್ನೋ ಕುತೂಹಲ ಹೆಚ್ಚಿಸ್ತು. ಆ ಕುತೂಹಲ ಯಾವತ್ತೂ ಸುಳ್ಳು ಮಾಡ್ಲಿಲ್ಲ ಸಿನಿಮಾ ಕೂಡ. ಯಾಕಂದ್ರೆ ಶ್ರೀನಿವಾಸ್ ರಾಜು ಡೈರೆಕ್ಟರ್ ಹಿಂದೆ ದಂಡುಪಾಳೆ ಅಂತ ಸಿನಿಮಾ ಮಾಡಿದ್ರು, ಸೀಕ್ವೆಲ್ 2 ಸಿನಿಮಾ ಮಾಡಿದ್ರು. ಅಂತ ಡೈರೆಕ್ಟರ್ ಇಂತೊಂದು ಅದ್ಭುತ ಸಿನಿಮಾನ ಹೇಗ್ ಕಟ್ಟಿಕೊಡಬಲ್ಲ ಗಣೇಶ್ಗೆ ಅನ್ನೋದೊಂದು ಪ್ರಶ್ನೆ ಇತ್ತು ಎಲ್ರಿಗೂ. ಸೊ ನಾವು ನೋಡಿದಾಗ ಅಂದ್ರೆ ಎಲ್ಲೋ ನೀವು ಒಂದ್ 30 ವರ್ಷದ ಇಂಡಸ್ಟ್ರಿ ನೋಡ್ತಾ ಇದೀರಿ. ಎಸ್ ಸರ್, ಅಲ್ವಾ? ಹೆಚ್ಚು ಕಮ್ಮಿ 3 ಡಿಕೇಡ್ಸ್. ಇವತ್ತಿಗೆ ಈ ಸಿನಿಮಾ ಸ್ಯಾಂಡಲ್ವುಡ್ ನಮ್ದು, ಶಿವ್ಗೇನ್ ಲಾಭ, ವಿಜಯ್ ಅವ್ರಿಗೇನ್ ಲಾಭ ಸೆಕೆಂಡ್ರಿ. ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸಿನಿಮಾ ರಂಗ ಅನ್ನೋದು ಒಂದು ಆಸ್ತಿ. ಆ ಸಿನಿಮಾ ರಂಗ ಮತ್ತೆ ಚೈತನ್ಯ ಬರ್ತಿದೆ, ಶಕ್ತಿ ಬರ್ತಿದೆ, ಸಂಭ್ರಮ ಮನೆ ಮಾಡಿದೆ ಅಂದ್ರೆ ಕರ್ನಾಟಕ ಖುಷಿ ಅಂತ. ಕರ್ನಾಟಕ ಟಿವಿಗೂ ಖುಷಿ, ಎಲ್ರಿಗೂ ಖುಷಿ. ಬಟ್ ಆ ಮೂವಿಲಿ ಒಂದ್ ಏನಿತ್ತು ಅಂದ್ರೆ ಎಲ್ಲೋ ಅಸಹ್ಯ ಅನ್ನೋದಿರ್ಲಿಲ್ಲ. ಎಲ್ಲ ಒಂಥರ ಏನೋ ಅವ್ರವ್ರ ಲೈಫ್ ಕನೆಕ್ಟ್ ಆದ ಮೂವಿ. ಇಡೀ ಕುಟುಂಬ ಕುತ್ಕೊಂಡು ಆರಾಮ ಜಾಲಿ ನಕ್ಕೊಂಡು ಸಿನಿಮಾ ನೋಡೋಂಥದ್ದು. ಯಾರು ಇನ್ನು ಥಿಯೇಟರ್ಗೆ ಹೋಗಿಲ್ಲ ಅಂದ್ರೆ ಖಂಡಿತವಾಗಿ ನೀವು ಕೃಷ್ಣ ಪ್ರಣಯಸಕ್ಕಿನ ಥಿಯೇಟರ್ಗೆ ಹೋಗಿ ಮೂವಿ ನೋಡ್ಬೋದು. ಖಂಡಿತ ಸರ್, ಆ ಫೀಲ್ ಆಗತ್ತೆ. ಮತ್ತೆ ಹಳೆ ಸಿನಿಮಾಗಳು ನೋಡ ಅವತ್ತು ಏನು ಯಜಮಾನ, ಮುಂಗಾರು ಮಳೆ, ಚೆಲ್ಲಾಟ, ಹಳೇ ಸ್ಟೈಲ್ ಅಲ್ಲಿ ಮೂವಿ ನೋಡಿ ಎಂಜಾಯ್ ಮಾಡ್ತಿದ್ರಿ. ಆ ಫೀಲ್ ಅದೇ ಗಣೇಶ ಮತ್ತೆ ಅದೇ ವೈಭವ ಕಾಣ್ತೀವಿ. ನೋಡಿ, ನೀವು ಹೇಳಿದ್ರಿ ಮುಂಗಾರು ಮಳೆ ಹೇಳಿದ್ರಿ. ಆ ಟೈಮಲ್ಲಿ 2006 ಅಲ್ಲಿ ಮುಂಗಾರು ಮಳೆ ದುನಿಯಾ ಬಂದಾಗ ಇಡೀ ಇಂಡಸ್ಟ್ರಿಯ ಛಾಯೆನೇ ಬದಲಾಯಿತು. ಅಂದ್ರೆ ಸಿನಿಮಾ ಮಾಡಬಾರ್ದು ಅನ್ನೋ ತರ ಇದ್ದವರೆಲ್ಲ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆದ್ರು. ಈ ಕೃಷ್ಣಪ್ಪ ಎಸ್, ಒಂದಿಷ್ಟು ಯುವ ಪ್ರತಿಭೆಗಳು ಬಂದು, ನಿರ್ದೇಶಕರು ಬಂದ್ರು, ಒಂದಿಷ್ಟು ಏನೋ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದವರೆಲ್ಲ ಸಿನಿಮಾ ನಿರ್ಮಾಣಕ್ಕೆ ಮುಂದಾದ್ರು ಸರ್. ಅಂದ್ರೆ ಆ 2 ಸಿನಿಮಾಗಳು ಬದಲಾವಣೆ ಆಗಿದೆ. ಅದಾದ ನಂತರ 18 ವರ್ಷಗಳ ಬಳಿಕ ಮತ್ತೆ ಅಗೇನ್ ಗಣೇಶ್ ಮತ್ತು ವಿಜಯನೇ ಬರ್ಬೇಕಾಯ್ತು. ಇಂಥ ಪರಿಸ್ಥಿತಿಯಲ್ಲಿ ಜನರನ್ನ ಥಿಯೇಟರ್ ವರ್ಗ ಕರೆಸ್ಕೊಳ್ಳೋದಿಕ್ಕೆ. ಬಟ್ ಒಂದು ಫೈನಲ್ ವರ್ಡ್ ಏನ್ ಹೇಳಿದಾರೆ ಕೃಷ್ಣ ಪ್ರಣಯಸಖಿ? ಫೈನಲ್ ವರ್ಡ್ ಹೇಳೋದಾದ್ರೆ ಕೃಷ್ಣ ಪ್ರಣಯಸಖಿ ಒಂದು ಏನೋ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಆಮೇಲೆ ಈ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಒಂದಿಷ್ಟು ಥಿಯೇಟರ್ಗಳೇನು ಕ್ಲೋಸಸ್ ಆಗಿದ್ದು ಅವು ಓಪನ್ ಆದವು. ಜನ ಈಗಲೂ ಕೂಡ ಒಳ್ಳೆ ಸಿನಿಮಾ ಕೊಟ್ರೆ ನೋಡ್ತಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಆ ಸಿನಿಮಾ. ಎಸ್, ಕೃಷ್ಣ ಪ್ರಣಯಸಖಿ ನಮ್ಗೆ ಇಷ್ಟ ಆಗಿದೆ. ಬಟ್ ನನ್ಗನ್ಸಿದ್ದೇನೋ ನಾನು ಮೂವಿಗಳು ಜಾಸ್ತಿ ನೋಡಲ್ಲ. ಸಿನಿಮಾ ಅಂದ್ರೆ
ಸಿನಿಮಾ ಹೋಗ್ಬೇಕು ಅಂತ ಏನು ಅನ್ಸಿಲ್ಲ ನನಗೆ. ಹೌದು. ಬಟ್ ಕೃಷ್ಣ ಪ್ರಣಯಸಕ್ಕೆ ನೋಡಿದೆ ಮಂತ್ರಿ ಮಾಲ್ಗೆ ಹೋಗಿ. ಕೃಷ್ಣ ಪ್ರಣಯಸ್ ನಾನ್ ಹಿಂದೆ ಏನ್ ನೋಡ್ತಿದ್ದಲ್ಲ ಮೂವಿ ಕಾಲೇಜ್ ಡೇಸ್ ಅಲ್ಲಿ, ಆ ಫೀಲ್ ಮತ್ತೆ ಸಿನಿಮಾ ಚೆನ್ನಾಗಿದೆ. ನರ್ತಕಿ ಥಿಯೇಟರ್ ಅಲ್ಲಿ ಬ್ಲಾಕ್ ಟಿಕೆಟ್ ಸರ್. ಇವಾಗ ಪ್ರಸನ್ನ ಥಿಯೇಟರ್, ಎಸ್ ಪ್ರಸನ್ನ ಥಿಯೇಟರ್ ಬ್ಲಾಕ್ ಅಲ್ಲಿ ಓಡ್ತು ಮೊನ್ನೆ. ಪ್ರಸನ್ನ ಥಿಯೇಟರ್ ನಲ್ಲಿ ಫುಲ್ ಜಾಮ್, 15 ನಿಮಿಷ ಒಬ್ಬ ಟ್ರಾಫಿಕ್ ಪೊಲೀಸ್ದು ಅದು ಜಾಮ್ ಆಗಿರೋದನ್ನ ಕ್ಲಿಯರ್ ಮಾಡೋದಕ್ಕೆ ಒದ್ದಾಡ್ಬಿಟ್ಟ. ಅಲ್ಲಿ ಒಂದು ಫ್ಯಾಮಿಲಿ ಬರುತ್ತೆ, ನಾವು ಕಣ್ಣಲ್ಲಿ ನೋಡೋದು. ಯಾಕಂದ್ರೆ ಅಲ್ಲಿ ಜಿ ಮಾಲ್ ಅಲ್ಲಿ ಹೋದಾಗ, ಜಿ ಟಿ ಮಾಲ್ ಅಲ್ಲಿ ಅವತ್ತು ಕೃಷ್ಣ ಪ್ರಣಯ ಸಖಿಯ ಸಕ್ಸಸ್ ಪ್ರೆಸ್ ಮೀಟ್, ಆ ಟೈಮಲ್ಲಿ ಹೋಗ್ಬೇಕಂತಂದ್ರೆ ಫುಲ್ ಕ್ರೌಡೆಡ್. ಯಾಕೆ ಇಷ್ಟು ಜನ ಇದಾರೆ ಅಂದ್ರೆ ಪ್ರಸನ್ನ ಥಿಯೇಟರ್ ನಲ್ಲಿ ಆ ಸಿನಿಮಾ ನೋಡಕ್ ಮುಗಿಬಿದ್ದಂತ ಜನಗಳು. ಅಷ್ಟೊಂದು ಜನಗಳು ಆ ಸಿನಿಮಾ ನೋಡಕ್ ಬಂದ್ರು. ಒಂದು ಫ್ಯಾಮಿಲಿ ಬರುತ್ತೆ ಸರ್ ಕಾರಲ್ಲಿ, ನಾನು ಪಕ್ಕದಲ್ಲೇ ನಿಂತಿರ್ತೀನಿ, ಕಾರಲ್ಲಿ ಮಾತಾಡ್ತಾರ, ಅಯ್ಯೋ ಇಷ್ಟೊಂದು ಜನ ದಾಡ್ಕೊಂಡು ಹೆಂಗ್ ಹೋಗೋದು, ಅಷ್ಟು ಅಲ್ಲಿ ಹೋಗೋಷ್ಟೇ ಟಿಕೆಟ್ ಸಿಗುತ್ತಾ ಇಲ್ಲ ಅನ್ನೋ ಮಾತಾಡ್ತಾರೆ. ಅಂದ್ರೆ ನಾವ್ ಯಾವಾಗ ಆ ದಿನಗಳಲ್ಲಿ ಕೇಳದಂತ ಮಾತುಗಳು ಮತ್ತೆ ಮತ್ತೆ ವೈಭವ ಮರುಕಳಿಸ್ತಾ ಇದೆ ಅನ್ನೋದು. ಡೆಫಿನೆಟ್ಲಿ ಕೃಷ್ಣ ಪ್ರಣಯ ಸಖಿ ಇಂಡಸ್ಟ್ರಿಗೆ ದೊಡ್ಡ ಗೆಲುವು. ಹೌದು, ದೊಡ್ಡ ಗೆಲುವು ಅಂದ್ರೆ ಮತ್ತೆ ಮರು ಚೈತನ್ಯ. ದೊಡ್ಡ ಗೆಲುವು ಅಂದ್ರೆ ತಪ್ಪಾಗ್ಬೋದೇನೋ, ಬಟ್ ಮತ್ತೆ ರೀಸ್ಟಾರ್ಟ್ ಆಗ್ಲಿಕ್ಕೆ, ರಿಫ್ರೆಶ್ ಆಗ್ಲಿಕ್ಕೆ, ಮತ್ತೆ ಸ್ಯಾಂಡಲ್ವುಡ್ ಖುಷಿ ಪಡ್ಲಿಕ್ಕೆ ಒಂದಿಷ್ಟು ಏನು ಈಗ ನಿರುತ್ಸಾಹದಲ್ಲಿದ್ರು ಇಂಡಸ್ಟ್ರಿ ವಾಟ್ ನೆಕ್ಸ್ಟ್ ಅನ್ನೋರಿಗೆ ನಿಜವಾಗ್ಲೂ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಒಳ್ಳೆಯ ಗೆಲುವು ಕೊಟ್ಟಿದೆ, ಚೈತನ್ಯ ತುಂಬಿದೆ. ನೀವು ಹೇಳಿದ ಸಿನಿಮಾ ನೋಡ್ದಿರೋ, ಅಪರೂಪಕ್ಕೆ ಸಿನಿಮಾ ನೋಡೋ, ಎಡವಟ್ಟಾಗಿ ಸಿನಿಮಾ ನೋಡೋ, ನನಗೂ ಸಿನಿಮಾ ಇಷ್ಟ ಆಗಿದೆ. ಬಟ್ ಸಂದೇಶ ಏನು ಅಂತಂದ್ರೆ, ನಾವು ಸಿನಿಮಾ ಇಂಡಸ್ಟ್ರಿ ಒಳ್ಳೇದಾಗ್ಲಿ, ಪೂಜೆ ಮಾಡಿಸು, ಹೋಮ ಹವನ ಮಾಡಿಸುವಂತ ಪ್ರಕ್ರಿಯೆಗಳಾಗ್ತಿರುವಂತ ನಡುವೆ ಥಿಯೇಟರ್ ಕಡೆ ಜನ ಬರ್ತಿಲ್ಲ, ಒಳ್ಳೆ ಕಥೆ ಇದ್ರು ಜನ ಬರ್ತಿಲ್ಲ ಅನ್ನೋ ಚರ್ಚೆಯ ನಡುವೆ ಕೃಷ್ಣ ಪ್ರಣಯ ಸಖಿ ಹೌಸ್ಫುಲ್ ಆಗಿ ಓಡ್ತಿದೆ. ಸಿನಿಮಾ ಚೆನ್ನಾಗಿದೆ. ನೆಕ್ಸ್ಟ್ ಟಾಪಿಕ್ ಅಲ್ಲಿ ನಾವು ಭೀಮಾ ಬಗ್ಗೆ ಚರ್ಚೆ ಮಾಡ್ತೀವಿ, ಜೊತೆಗೆ ಇನ್ನು ಗೌರಿ ಸಿನಿಮಾ ಬಗ್ಗೆ ಚರ್ಚೆ ಮಾಡ್ತೀವಿ. ಸೊ ಹಾಗಾಗಿ ಯಾರು ಕೃಷ್ಣ ಪ್ರಣಯ ಸಖಿ ಮೂವಿ ನೋಡಿದಿರಿ, ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ. ಈಗ ಯಾರು ನೋಡಿಲ್ಲ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ. ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.